ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮೊದಲಿಗೆ ಎಲ್ರಿಗೂ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆದನ್ನೇ ಮಾತಾಡಿ ಎಲ್ರಿಗೂ ಒಳ್ಳೇದಾಗ್ಲಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಜರ್ನಿಯ ಮೊದಲ ವ್ಲಾಗ್ ಬಗ್ಗೆ. ಸೊ ಅದು ನನ್ನ ಪ್ರೊಫೆಷನಲ್ ಜರ್ನಿ ಆಗಿತ್ತು. ನಾನು ತುಂಬಾ ಆಸೆ ಪಟ್ಟು ಅಟ್ಲೀಸ್ಟ್ ನನ್ನ ತರನೇ ಕೆಲವರು ಕನಸುಗಳನ್ನ ನನಸು ಮಾಡ್ಕೊಳ್ಳಿ, ಒಂದಿಷ್ಟು ಜನಕ್ಕೆ ಇನ್ಸ್ಪೈರ್ ಆಗಲಿ ಅಂತ ಹೇಳಿ ನಾನು ನನ್ನ ಜರ್ನಿ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೆ. ಸೊ ನನಗೆ ಖುಷಿ ಆಗ್ತಿರೋದೇನಂತ ಹೇಳಿದ್ರೆ ನನಗೆ ತುಂಬಾ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದಾರೆ. ಎಷ್ಟೊಂದು ಜನ ಅವರ ಲೈಫ್ನ ರೀಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟೊಂದು ಜನ ನಂತರನೇ ಅವರು ಚಿಕ್ಕ ಪುಟ್ಟ ಕನಸುಗಳೇನಿತ್ತು ಬಿಸ್ನೆಸ್ ಮಾಡಬೇಕು, ಕ್ಲಿಕ್ ಆಗಬೇಕು, ಅದರ ಹೆಜ್ಜೆ ಇಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಂಗೆ ಮೆಸೇಜ್ ಮಾಡಿ ಹೇಳ್ತಿರ್ತಾರೆ. ನಂಗೆ ಅದು ಖುಷಿ ಇದೆ. ಸೊ ಇಷ್ಟು ತಿಂಗಳಲ್ಲಿ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನಂಗೆ ಜಾಸ್ತಿ ಜನ ಕೇಳಿದಂಥ ಕ್ವೆಶನ್ ಏನಂತ ಹೇಳಿದ್ರೆ ಪಾರ್ಟ್ 2 ವಿಡಿಯೋ ಮಾಡಿ. ನಮಗೆ ನಿಜವಾಗ್ಲೂ ಇನ್ಸ್ಪೈರ್ ಆಗಿದೆ ಆ ವಿಡಿಯೋ. ಸೊ ನಾವು ಕೂಡ ಒಂದು ಚಿಕ್ಕ ಪುಟ್ಟ ಹೆಜ್ಜೆಗಳನ್ನ ಹಿಡ್ತಿದೀವಿ ಬಿಸ್ನೆಸ್ ಅಲ್ಲಿ. ಆದ್ರೆ ವಾಟ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವ್ ಏನೇನ್ ಮಾಡಿದ್ರೆ ಅಟ್ಲೀಸ್ಟ್ ಕೆಲವೊಂದು ಸಲಹೆಗಳನ್ನ ಕೊಡಿ ನಮ್ಗೂನು, ನಾವು ಕೂಡ ಇಂಪ್ರೂವ್ ಮಾಡ್ತೀವಿ ಬಿಸ್ನೆಸ್ ಹಾಗೆ ಹೇಗೆ ಅಂತ ಹೇಳಿ ಕೇಳ್ತಿರ್ತಾರೆ. ಸೊ ಪಾರ್ಟ್ 2 ವಿಡಿಯೋ ಬೇಕು, ಅದ್ರ ಕಂಟಿನ್ಯೂಷನ್ ಬೇಕು ಅಂತ ಕೇಳಿದ್ದೆ ಜಾಸ್ತಿ ಕೇಳಿರೋ ಕ್ವೆಶನ್ ಅದೇ ಅಂತ ಹೇಳ್ಬೋದು. ಹಾಗಾಗಿ ನೀವೆಲ್ಲ ನನ್ನ ಫ್ಯಾಮಿಲಿ ಇದ್ದಂತೆ. ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ನಾನು ವ್ಲಾಗ್ಸ್ ನ ಮಾಡೋದು. ಅವ್ರಿಗೆ ಇಷ್ಟೊಂದು ಜನಕ್ಕೆ ಕ್ಯೂರಿಯಾಸಿಟಿ ಇದೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಾನು ಅವ್ರಿಗೆ ರೆಸ್ಪಾಂಡ್ ಮಾಡ್ಲೇಬೇಕಲ್ವಾ. ಅದಕ್ಕೆ ಇವತ್ತು ಆ ವ್ಲಾಗ್ ಮಾಡ್ತಿದ್ದೀನಿ. ಕಂಪ್ಲೀಟ್ ಆಗಿ ನೀವು ನನ್ಗೆ ಏನೇನ್ ಕ್ವೆಶನ್ಗಳನ್ನ ಕೇಳಿದ್ರಿ ಬಿಸ್ನೆಸ್ ರಿಲೇಟೆಡ್ ಅದ್ರ ಬಗ್ಗೆ ನಾನು ಆನ್ಸರ್ ಮಾಡ್ತೀನಿ. ಸೊ ನಿಮ್ಗೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು. ಜೊತೆಗೆ ನನ್ಗೆ ಇನ್ಸ್ಟಾಲಿ ಬಂದಿದಂತ ಮೆಸೇಜಸ್ಗೆ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಯಾರಿಗಾದ್ರೂ ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ಮುಂದಿನ ದಿನಗಳಲ್ಲಿ ನಿಮ್ಮ ಮೆಸೇಜಸ್ ನ ನೋಡಿ ಕೂಡ ರಿಪ್ಲೈ ಮಾಡ್ತೀನಿ ನಾನು. ಜೊತೆಗೆ ಇವಾಗ ನಾನು ಏನೇನು ಸದ್ಯ ನಾನು ಮೆಸೇಜಸ್ಗಳನ್ನ ಓದಿದ್ದೀನಿ, ಕ್ವಶನ್ಗಳನ್ನ ಕೇಳಿಸ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ. ಜಾಸ್ತಿ ಕೇಳಿದ್ದೇನಂತ ಹೇಳಿದ್ರೆ ನಾವು ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಎಷ್ಟೊಂದ್ ಸತಿ, ಬಟ್ ಲಾಸ್ ಆಯ್ತು. ನಿಮ್ಗೂ ಕೂಡ ಕಾಂಪಿಟೇಟರ್ಸ್ ಇದ್ದಾರೆ. ಸೊ ನಮಗೂ ಹಾಗೆ ಕಾಂಪಿಟೇಟರ್ಸ್ ಇದ್ರು, ಹಾಗಾಗಿ ಲಾಸ್ ಆಗ್ತಾ ಬಂತು. ಕಾಂಪೀಟ್ ಮಾಡಕ್ ಆಗ್ಲಿಲ್ಲ, ಅವ್ರ ತರ ನಮಗೆ ಮೇಂಟೈನ್ ಮಾಡಕ್ ಆಗ್ಲಿಲ್ಲ. ಸೊ ನೀವ್ ಹೇಗೆ ಮಾಡಿದ್ರಿ ಅಂತ ಕೆಲವರು ಕ್ವೆಶನ್ ಕೇಳಿದ್ದು. ಮೇ ಬಿ ಜಾಸ್ತಿ ಕೇಳಿದೆ ಅನ್ಸುತ್ತೆ, ಹೇಗೆ ಕ್ಲಿಕ್ ಮಾಡಿದ್ರಿ ಅಂತೇಳಿ. ಕಾಂಪಿಟೇಟರ್ ಎಲ್ಲಾ ಬಿಸ್ನೆಸ್ ಅಲ್ಲೂ ಇರ್ತಾರೆ. ನೀವ್ ಯಾವತ್ತೂ ಕಾಂಪೀಟ್ ಮಾಡಕ್ ಹೋಗ್ಬೇಡಿ. ಅವ್ರು ಅದು ಮಾಡಿದ್ರು ನಾವ್ ಇದ್ ಮಾಡೋಣ, ಅವ್ರ ತರನೇ ಮಾಡೋಣ, ಅವ್ರ ಆಫರ್ ಕೊಟ್ರು ನಾವು ಆಫರ್ ಕೊಡೋಣ, ಅವ್ರು ಬೈ 1 get 1 ಹೇಳಿದ್ರು ನಾವು ಬೈ 1 get ಹೇಳೋಣ. ಸೊ ಈ ತರ ಯಾರೋ ಮಾಡಿದ್ದನ್ನ ಯಾವತ್ತೂ ಕಾಪಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಕ್ರಿಯೇಟಿವಿಟಿ ಏನಿದೆ ಅದನ್ನಷ್ಟೇ ಯೂಸ್ ಮಾಡಿ. ಯಾಕಂದ್ರೆ ಕಾಂಪಿಟೇಷನ್ ಅಂತ ಹೋದಾಗ ನಿಮ್ಮ ಗಮನ ಎಲ್ಲ ಕಂಪ್ಲೀಟ್ ಆಗಿ ಅದ್ರ ಮೇಲೆ ಹೋಗುತ್ತೆ. ನಿಮ್ ಬಿಸ್ನೆಸ್ ಮೇಲ್ಗಿಂತ ಜಾಸ್ತಿ ಅವ್ರೇನ್ ಮಾಡ್ತಿದ್ದಾರೆ, ಅವ್ರೇನ್ ನೋಡ್ತಿದ್ದಾರೆ, ಅವ್ರೆಷ್ಟು ಫಾಲೋವರ್ಸ್ ಆದ್ರು, ಅವ್ರಿಗೆಷ್ಟು ಜನ ಕ್ಲೈಂಟ್ಸ್ ಇದ್ದಾರೆ, ಇದೇ ತಲೆಗೆ ಬರುತ್ತೆ. ನಿಮ್ಗೆ ಯಾಕೆ ಬೇಕು ಇದು? ನೀವ್ ಯಾಕೆ ಅವ್ರ ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಂತಾ ಇದೀರಾ? ನೀವು ನಿಮ್ ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಅವ್ರ ಬಗ್ಗೆ ನಿಮ್ಗೆ ಯಾಕೆ? ಅವ್ರಿಗೆ ಎಷ್ಟಾದ್ರು ಫಾಲೋವರ್ಸ್ ಆಗ್ಲಿ, ಎಷ್ಟಾದ್ರೂ ಚೆನ್ನಾಗಿ ಬಿಸ್ನೆಸ್ ಆಗ್ಲಿ, ಅಥವಾ ದೊಡ್ಡ ಶಾಪ್ ತಗೊಳ್ಳಿ ಅವರು, ಅಥವಾ ಲಕ್ಸುರಿ ಆಗಿರುವಂತ ಕಾರ್ ತಗೊಳ್ಳಿ, ನಿಮ್ಗೆ ಯಾಕೆ? ಸೊ ನಮ್ ತರನೇ ಅವರು ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ನಮ್ ಬಿಸ್ನೆಸ್ಗಿಂತ ಅವ್ರದ್ದು ಕ್ಲಿಕ್ ಆಗೋಯ್ತು, ಅವರು ತುಂಬಾ ಎತ್ತರಕ್ಕೆ ಹೋಗ್ತಿದ್ದಾರೆ, ನಾವ್ ಇನ್ನೂ ಇಲ್ಲೇ ಇದೀವಿ. ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಓಕೆ, ಅದ್ ನಿಮ್ ಬಿಸ್ನೆಸ್ ಅಲ್ಲ. ನಿಮ್ ಬಿಸ್ನೆಸ್ ಏನಿದೆ ಅದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾನು ನಿಜ ಹೇಳ, ಯಾವತ್ತೂ ಬೇರೆಯವ್ರ ಸ್ಟೇಟಸ್ ನೋಡಲ್ಲ. ಸೊ ಅದೇನೋ ಮುಂಚೆಯಿಂದ ರೂಢಿ ಅದು. ನಾನ್ ಯಾಕೆ ಬೇರೆಯವ್ರ ಸ್ಟೇಟಸ್ ನೋಡ್ಬೇಕು, ನಾನ್ ಯಾಕೆ ಬೇರೆಯವ್ರ ಬಗ್ಗೆ ತಿಳ್ಕೊಬೇಕು? ನನಗ್ ಬೇಡ. ನನ್ಗೆ ಕೆಲವೊಂದು ನಂದೇ ಗುರಿ ಇದೆ, ನಂದೇ ಬಿಸ್ನೆಸ್ ಇದೆ, ನಾನೇ ತಲೆ ಕೆಡಿಸ್ಕೊಬೇಕಾಗಿರುವಂತ ತುಂಬಾ ವಿಷಯಗಳಿದೆ. ಅದ್ರ ಬಗ್ಗೆ ಗಮನ ಕೊಡೋಣ. ಬೇರೆದೇನಕ್ಕೆ ನನ್ಗೆ? ಕಾಂಪಿಟೇಷನ್ ಅದನ್ನ ತಲೆಯಿಂದ ಕಿತ್ತಾಕ್ಬಿಡಿ ಫಸ್ಟ್. ಮೊದ್ಲು ಏನಿದೆ, ಯಾವುದೇ ಬಿಸ್ನೆಸ್ ಆಗ್ಲಿ, ಆಯ್ತು ನಂದು ಬೋಟಿಕ್ ಅಲ್ವಾ, ಸೊ ಬೇರೆಯವ್ರದ್ದು ಎಷ್ಟೊಂದ್ ಜನದ ಬೋಟಿಕ್ ಇರತ್ತೆ. ಅವ್ರ ಬಿಸ್ನೆಸ್ ವಾವ್ ಎಷ್ಟು ಚೆನ್ನಾಗಿದೆ ಅವ್ರದ್ದು ಬೋಟಿಕ್, ನಂದು ಇನ್ನೂ ಡಲ್ ಆಗಿದೆ, ನಂದಷ್ಟು ಚೆನ್ನಾಗಿಲ್ಲ, ನಂದಷ್ಟು ಇಂಟೀರಿಯರ್ ಚೆನ್ನಾಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಟ್ರೆ ನಾನು ದುಡಿಯೋದ್ನೆಲ್ಲ ನನ್ನ ಇಂಟೀರಿಯರ್ಗೆ ಖರ್ಚು ಮಾಡ್ಬೇಕು ಅಂತ ನನಗೆ ಫೀಲ್ ಆಗ್ತಾ ಬರತ್ತೆ. ನನಗೆ ನನ್ನ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಬೇಕನ್ಸಲ್ಲ. ಅವರು ಓಕೆ ಅವ್ರ ಬೋಟಿಕ್ ಚೆನ್ನಾಗಿದೆ, ಅವ್ರ ಬೋಟಿಕ್ ತರನೇ ನಂದು ಆಗ್ಬೇಕು, ಸೊ ಅದ್ರ ಬಗ್ಗೆ ಗಮನ ಕೊಡೋಣ ಅಂತೇಳಿ ಗಮನ ಎಲ್ಲೋಗುತ್ತೆ? ಬಿಸ್ನೆಸ್ ಬಗ್ಗೆ ಅಲ್ಲ, ಬಿಸ್ನೆಸ್ ಮಾಡೋ ಅಂತ ಜಾಗದ ಇಂಟೀರಿಯರ್ ಬಗ್ಗೆ ಹೋಗುತ್ತೆ. ಇಂಟೀರಿಯರ್ ಇಟ್ಕೊಂಡು ಏನ್ ಮಾಡ್ತೀರಾ? ನಿಮ್ ಬಿಸ್ನೆಸ್ಸೇ ಚೆನ್ನಾಗಿಲ್ಲ, ನಿಮ್ಗೆ ನಿಮ್ಮ ಕ್ಲೈಂಟ್ಸ್ ಹೇಳ್ತಿದ್ದಾರೆ ನೀವು ಸ್ಟಿಚಿಂಗ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ, ಅಥವಾ ಇನ್ನೇನೋ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ, ಬಟ್ಟೆಗಳು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದು ಇಂಪಾರ್ಟೆಂಟಾ, ಅಥವಾ ಬಂದ್ಬಿಟ್ಟು 1-2 ನಿಮಿಷ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ, ಸಖತ್ತಾಗಿದೆ ಇಂಟೀರಿಯರ್ ಅಂತ ಹೇಳೋದು ಇಂಪಾರ್ಟೆಂಟಾ? ಎಂಡ್ ಆಫ್ ದ ಡೇ ಕ್ಲೈಂಟ್ಗೋಸ್ಕರ ನಾವು ವರ್ಕ್ ಮಾಡ್ತಿರ್ತೀವಿ. ಅವರು ಚೆನ್ನಾಗಿದೆ, ಸ್ಯಾಟಿಸ್ಫೈ ಆಯ್ತಾ, ಅವ್ರಿಗೆ ಖುಷಿ ಆಯ್ತಾ ನಮ್ಮ ಸರ್ವಿಸ್ ಅವ್ರಿಗೆ, ಅಷ್ಟೇ.
ಅಷ್ಟೇ ನಮಗ್ ಬೇಕಾಗಿರೋದು. ನಮ್ ಜಾಗ ಹೇಗ್ ಬೇಕಾದ್ರೂ ಇರ್ಲಿ, ಏನಕ್ಕೆ ತಲೆ ಕೆಡ್ಸ್ಕೊತಿರೋ ಜಾಗದ ಬಗ್ಗೆ. ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಇಂಟೀರಿಯರ್ ನಿಮ್ಮ ದುಡ್ಡು ಎಷ್ಟಿದೆ ಅದ್ರ ಬಜೆಟ್ ತಕ್ಕಾಗೆ ಮಾಡ್ಕೊಳ್ಳಿ. ದಯವಿಟ್ಟು ನೀವ್ ಯಾವ್ದೇ ಬಿಸ್ನೆಸ್ ಮಾಡಿ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ, ಬೇರೆಯವ್ರನ್ನ ಕಾಪಿ ಮಾಡಕ್ ಹೋಗ್ಬೇಡಿ. ಬೇರೆಯವ್ರದ್ದು ಎಸ್ಪೆಷಲಿ ಇಂಟೀರಿಯರ್, ಎಸ್ಪೆಷಲಿ ಜಾಗಕ್ಕೆ ದುಡ್ಡು ವೇಸ್ಟ್ ಮಾಡಬೇಡಿ. ಇಲ್ಲಿ ನೋಡ್ಬೋದು, ನೀವು ನನ್ನ ಬೊಟಿಕ್ ನೋಡ್ಬೋದು. ನನ್ನ ಬೊಟಿಕ್ ನಿಮ್ಗೆ ಬಂದವ್ರು ಎಷ್ಟೊಂದ್ ಜನ, 100 ಅಲ್ಲಿ ನಾನು ಪ್ರೌಡ್ ಆಗಿ ಹೇಳ್ತೀನಿ 99.9 ಮೆಂಬರ್ಸ್ ನನ್ಗೆ ಹೇಳಿದ್ದಾರೆ ಸಕ್ಕತ್ತಾಗಿದೆ ಅಂದ್ರೆ. ನಾನು ಏನು ಕೇಳಿಲ್ಲ ಅಂದ್ರೂ ಅವರೇ ನಿಮ್ ಬೊಟಿಕ್ ಚೆನ್ನಾಗಿದೆ, ಇಲ್ಲಿ ಬಂದ್ರೆ ಒಂಥರ ಪಾಸಿಟಿವ್ ವೈಬ್ ಇದೆ, ಈಗೆಲ್ಲ ಹೇಳೋಗ್ತಾರೆ. ಸೊ ಇನ್ 1% ಜನ ಯಾಕೆ ಹೇಳಿಲ್ಲ ಅಲ್ಲ, ಅವ್ರು ಜಸ್ಟ್ ಫೀಲ್ ಮಾಡ್ಕೊಂಡು ಹೊಟ್ಟೋಗ್ತಾರೆ, ಹೇಳಿಲ್ಲ ಅವ್ರು ಅಷ್ಟೇ. ಅದ್ರ ಅರ್ಥ ಅವ್ರು ನನ್ಗೆ ಚೆನ್ನಾಗಿಲ್ಲ ಅಂತ ಹೇಳಿದಾರೆ ಅಂತಲ್ಲ. ಯಾರು ಒಬ್ರು ಕೂಡ ನನ್ಗೆ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ, ಎಲ್ರು ಚೆನ್ನಾಗಿದೆ ಅಂತಾನೆ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅದ್ ನನಗೆ ಖುಷಿ ಇದೆ. ನಾನು ಏನೇನು ಖರ್ಚು ಮಾಡಿಲ್ಲ ನಿಜ ಹೇಳ್ಬೇಕಂದ್ರೆ. ನಾನು ಎಲ್ಲ ನನ್ನ ಕ್ರಿಯೇಟಿವಿಟಿ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಕೆಲವೊಂದು ಪೇಂಟ್ ಮಾಡಿದೀನಿ, ಕೆಲವೊಂದು ಡೆಕೋರ್ ಆಗಿ ಏನ್ ರೆಡಿ ಮಾಡ್ಕೊಬೇಕು ಅಷ್ಟೇ ರೆಡಿ ಮಾಡ್ಕೊಂಡಿರೋದು. ನಾನು ಏನು ಅನ್ನೆಸರಿ ವೇಸ್ಟೇ ಮಾಡಿಲ್ಲ ನಾನು. ಮತ್ತೆ ನನ್ನ ಶಾಪಲ್ಲಿ ನಾನು AC ಕೂಡ ಹಾಕ್ಸಿಲ್ಲ. ಎಷ್ಟೊಂದ್ ಜನ ಕೇಳಿದ್ದಾರೆ, ನಾನು ನಂದು ಚೇರಲ್ಲಿ ಕುತ್ಕೊಂಡಾಗ ಟಿಶ್ಯೂ ತಗೊಂಡು ಏನಾದ್ರು ಸ್ವೆಟ್ ಆಗ್ತು ಅಂತಾಗ ಒರೆಸ್ಕೊಂತಿರ್ತೀನಿ, ಅವಾಗ ಒಂದ್ AC ಹಾಕಿಸ್ಕೊಂಬಿಡಿ ನೀವು ಇಲ್ಲೇ ಹಾಗೆ ಹೀಗೆ ಅಂತ. ಅದ್ ಏನಕ್ಕೆ ಅವಶ್ಯಕತೆ ಇಲ್ಲ ಅಲ್ವಾ ನನ್ಗೆ. ಅವ್ರು ಹೇಳ್ತಾರೆ, ಅದಕ್ಕೆ ನಾ ಹೇಳ್ದೆ ಅವ್ರಿಗೆ, ಡೈರೆಕ್ಟ್ ಆಗಿ ಹೇಳ್ದೆ, ಅಂದ್ರೆ ಫನ್ ವೇನಲ್ಲಿ ಹೇಳ್ದೆ, ಹೌದಾ AC ನ ನಾನು ಇಲ್ಲಿ ಕುತ್ಕೊಳ್ಳಲ್ಲ, ಜಾಸ್ತಿ ಕೆಲಸ ಮಾಡ್ತಿರ್ತೀನಿ ಒಳಗಡೆ ಅಂತ. ಅದ್ರ ಅರ್ಥ ಏನಂತ ಹೇಳಿದ್ರೆ, ನಾವ್ ಒಂದೇ ಕಡೆ ಕುತ್ಕೊಂಡು ಏನ್ ಮಾಡ್ತೀವಿ, ಎಲ್ಲಾ ಕಡೆ ಫ್ಯಾನ್ಸ್ ಇದೆ, 7-8 ಫ್ಯಾನ್ ಇದೆ, AC ಏನಕ್ ಬೇಕು, ಅವಶ್ಯಕತೆ ಇಲ್ಲ ಅಲ್ವಾ, ಫ್ಯಾನೇ ಸಾಕು. ಸೊ ನೀವ್ AC ಹಾಕ್ಸ್ಕೊಂಡು, ಅವ್ರು ಯಾರೋ ಹೇಳಿದ್ರು, ಓಕೆ ಈಗ ಹೇಳ್ಬಿಟ್ರು, ಯಾರೋ ಒಂದ್ 3-4 ಜನ ಹೇಳ್ಬಿಟ್ರು, ನೀವು AC ಹಾಕ್ಸ್ಕೊಳ್ಳಿ, ಇಲ್ಲಿ ಸೆಕೆ ಇದೆ ನಿಮ್ಗೆ ಹಂಗೆ ಹಿಂಗೆ ಅಂತ ಹೇಳಿದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಹೌದಲ್ವಾ AC ಇರ್ಬೇಕಲ್ಲ, ಇಷ್ಟು ದೊಡ್ಡ ಅಂಗಡಿ ಇದ್ಮೇಲೆ ನಾವು ಲಕ್ಸುರಿ ಆಗಿರ್ಬೇಕಲ್ವಾ ಅನ್ಕೊಂಡೆಲ್ಲ ನೀವು AC ಹಾಕ್ಸ್ಕೊಂಡ್ರೆ ಬಿಲ್ ನ ನೀವೇ ಕಟ್ಬೇಕಾಗಿರೋದು ನಾಳೆ ದಿನ. ಹೇಳ್ದವ್ರು ಯಾರು ಬಂದ್ಬಿಟ್ಟು ನಿಮ್ AC ಬಿಲ್ ಎಷ್ಟಾಯ್ತು ಹೇಳಿ ನಾನು ಕಟ್ತೀನಿ ಅಂತ ಏನೂ ಹೇಳಲ್ಲ ಆಯ್ತಾ. ಅವ್ರ ಮಾತ ಹೇಳ್ಬೇಕು, ಹೇಳ್ಬಿಟ್ಟು ಹೊಟ್ಟೋಗ್ತಾರೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ, ಅನ್ನೆಸರಿ ಯಾವ್ದು ಬೇಡ ನಿಮ್ಮ ಪುಟ್ಟ ಬಿಸ್ನೆಸ್ ಅಲ್ಲಿ. ಸೊ ಬಿಸ್ನೆಸ್ ಬಗ್ಗೆ ಮಾತ್ರ ನಿಮ್ ಗಮನ ಇರ್ಲಿ. ಕಾಂಪಿಟೇಷನ್ಸ್, ಇವ್ರು ಅವ್ರು ಅದೇ ಹೇಳಿದ್ರು, ಇವ್ರು ಇದೇ ಹೇಳಿದ್ರು, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬೇಡಿ. ಮತ್ತೆ ಕ್ರಿಯೇಟಿವ್ ಆಗಿರಿ ಆದಷ್ಟು. ಈಗ ಬೇರೆಯವ್ರು ಏನೋ ಮಾಡ್ತಿದ್ರ ದಯವಿಟ್ಟು ಕಾಪಿ ಮಾಡಕ್ ಹೋಗ್ಬೇಡಿ. ಅದ್ ಕ್ಲಿಕ್ ಆಗೋಯ್ತಾ, ವಾವ್ ಇದು ನಾನು ಮಾಡೋಣ, ಆತರ ಯಾವ್ದು ಮಾಡ್ಬೇಡಿ. ಕಾಪಿ ಅನ್ನೋದನ್ನ ಮಾಡಕ್ಕೆ ಹೋಗ್ಬೇಡಿ. ಬಿಕಾಸ್ ಯು ಆರ್ ದ ಒರಿಜಿನಲ್, ನೀವು ಒರಿಜಿನಲ್ ಇದ್ದೀರಾ. ಸೊ ನಿಮ್ಗೆ ಯಾಕೆ ಕಾಪಿ, ಬೇರೆಯವರು ಮಾಡಿದ್ನ ನೀವು ಮಾಡ್ಬಿಟ್ಟು ಕ್ಲಿಕ್ ಆಗೋ ಅವಶ್ಯಕತೆ ಇಲ್ಲ. ನೀವ್ ಹಂಗ್ ಮಾಡಿದ್ರು ಜನ ಹೇಳ್ತಾರೆ, ಓ ಇದು ಅವ್ರು ಮಾಡಿದ್ರಲ್ವಾ, ಅವ್ರು ಕ್ಲಿಕ್ ಆಗಿತ್ತಲ್ವಾ, ಸೊ ನೀವು ಅದನ್ನ ಕಾಪಿ ಮಾಡಿದ್ರ ಅಂತ ಮಾತಾಡ್ತಾರೆ. ಹಾಗಾಗಿ ನಿಮ್ಮ ಓನ್ ಕ್ರಿಯೇಟಿವಿಟಿನ ನಿಮ್ಮ ಎಲ್ಲಾ ಬಿಸ್ನೆಸ್ ಅಲ್ಲಿ ಯೂಸ್ ಮಾಡಿ. ಕೇಕ್ ಮಾಡೋದಾಗಿರ್ಬೋದು, ಕ್ಯಾಂಡಲ್ಸ್ ಮಾಡೋದಾಗಿರ್ಬೋದು, ಸೋಪ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಡ್ರಾಯಿಂಗ್ಸ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಯಾವ್ದೇ ಆಗ್ಲಿ, ಯಾವುದೇ ಬಿಸ್ನೆಸ್ ಆಗ್ಲಿ, ಚಿಕ್ಕ ಪುಟ್ಟದಾಗ ಯಾವ್ದನ್ನೇ ಸ್ಟಾರ್ಟ್ ಮಾಡಿ, ದೊಡ್ಡದಾಗಾದ್ರೂ ಯಾವ್ದನ್ನ ಸ್ಟಾರ್ಟ್ ಮಾಡಿ, ಬಟ್ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿ. ನಿಮ್ಮ ಎಲ್ಲಾ ವರ್ಕ್ ಅಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿ. ಯಾವ್ದಕ್ಕೂ ಬೇರೆಯವ್ರನ್ನ ಇನ್ವಾಲ್ವ್ ಆಗೋದಕ್ಕೆ ಬಿಡ್ಬೇಡಿ. ನಿಮ್ ಬಿಸ್ನೆಸ್ ಬಗ್ಗೆ ನಿಮ್ಗಿಂತ ಜಾಸ್ತಿ ಬೇರೆಯವ್ರಿಗೆ ಗೊತ್ತಿರಲ್ಲ, ನಾಟ್ ಇವನ್ ನಿಮ್ಮ ಸ್ಟಾಫ್ಗೂ. ಯಾಕಂದ್ರೆ ನಿಮ್ಮ ಸ್ಟಾಫ್ ನಿಮ್ಗೆ ಇಲ್ಲಿ ವರ್ಕ್ ಮಾಡೋದಕ್ಕೆ, ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಅವರು ಸ್ಯಾಲ್ರಿ ಬೇಸ್ಡ್ ಆಗಿ ವರ್ಕ್ ಮಾಡ್ತಾರೋ ಹೊರತು ನಿಮ್ಮ ಬಿಸ್ನೆಸ್ ನಿಮ್ ಕೈಲೇ ಇರೋದು. ಸೊ ಯಾವತ್ತು ನಿಮ್ ಬಿಸ್ನೆಸ್ ನ ಬೇರೆಯವ್ರಿಗೆ ಬಿಡಬೇಡಿ. ಬೇರೆಯವ್ರನ್ನ ಬಿಟ್ಟು ಹೋಗೋದು ಆತರ ಏನು ಮಾಡ್ಬೇಡಿ. ಕಾಂಪಿಟೇಷನ್ ತೆಗ್ದಾಕಿ, ಸೊ ಬೇರೆಯವ್ರನ್ನ ಇನ್ವಾಲ್ವ್ ಮಾಡೋದ್ ತೆಗ್ದಾಕಿ, ನಿಮ್ ಬಿಸ್ನೆಸ್ ನಿಮ್ ಮೇಲೆ ಇರ್ಲಿ, ನಿಮ್ಮ ಹತ್ರ ಕಂಟ್ರೋಲ್ ಇರ್ಲಿ ಅದ್ರ ಬಗ್ಗೆ. ಹಾಗೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ, ಮನೆಯಲ್ಲಿ ಶುರು ಮಾಡಿದಾಗ ನಾನು ಒಂದು ಫ್ಯಾಮಿಲಿ ಅಷ್ಟೇ. ಬಟ್ ಇವಾಗ ಹಂಗಿಲ್ಲ. ಸೊ ಎಲ್ಲಾ ಕಡೆನೂ ಸ್ಟಾಫ್ಗಳಿದ್ದಾರೆ, ನೋಡ್ಕೊಳ್ಳೋರು ಇದ್ದಾರೆ. ಸೊ ನಾನು ಇದ್ದೀನಿ. ಇವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ ನಾನು ನನ್ನ ಬಿಸ್ನೆಸ್ ಬಗ್ಗೆ ನನ್ನ ಸ್ಟಾಫ್ಗೆ. ಅವ್ರಿಗೇನೂ ಗೊತ್ತಿಲ್ಲ, ಅವ್ರು ಕಂಪ್ಲೀಟ್ಲಿ ಈ ಫೀಲ್ಡ್ಗೆ ಹೊಸಬ್ರಾಗಿರ್ತಾರೆ, ಅಥವಾ ನನ್ನ ಶಾಪ್ಗೆ ಹೊಸಬ್ರೆ ಅಲ್ವಾ. ಸೊ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ದಯವಿಟ್ಟು ನಿಮ್ಮ ಐಡಿಯಾಸ್ ಬಗ್ಗೆ, ನಿಮ್ಮ ಕ್ರಿಯೇಟಿವಿಟಿ ಬಗ್ಗೆ ಕಂಪ್ಲೀಟ್ ಆಗಿ ಯಾವತ್ತು ಯಾರಿಗೂ ಎಕ್ಸ್ಪ್ಲೈನ್ ಮಾಡಬೇಡಿ. ಇವಾಗ ನಿಮ್ಮ ಸ್ಟಾಫ್ ಆಗಿರ್ಬೋದು, ಸೊ ಇನ್ಚಾರ್ಜ್ ಆಗಿರ್ಬೋದು, ಅವ್ರಿಗೆ ಎಷ್ಟು ಹೇಳಬೇಕು ಅಷ್ಟೇ ಹೇಳಿ. ನಿಮ್ಮ ಟೇಲರ್ ಆಗಿರ್ಬೋದು, ಅವ್ರಿಗೇನು ಎಕ್ಸ್ಪ್ಲೈನ್ ಮಾಡಬೇಕು ಅಷ್ಟೇ ಎಕ್ಸ್ಪ್ಲೈನ್ ಮಾಡಿ. ಸೊ ಇದನ್ನ ಯಾವುದೇ ಬಿಸ್ನೆಸ್ ಆಗಿರ್ಬೋದು, ನಾನು ನನ್ನ ಬಿಸ್ನೆಸ್ ನನ್ನ ಸ್ಟಾಫ್ಗಳ ಬಗ್ಗೆ ಮಾತಾಡ್ತಿದ್ದೀನಿ, ಇದನ್ನ ನಿಮ್ಮ ಬಿಸ್ನೆಸ್ ಯಾವ್ದಿದೆ ಸೊ ಅದ್ರ ಸ್ಟಾಫ್ಗಳ ಬಗ್ಗೆ ನೀವು ಯೋಚನೆ ಮಾಡಿ. ಅಂದ್ರೆ ಲೈಕ್ ನಿಮ್ದು ಫುಡ್ ಇಂಡಸ್ಟ್ರಿ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಶೆಫ್ಗಳಿಗೆ ಎಷ್ಟು ಹೇಳಬೇಕು ಅಷ್ಟು ಹೇಳಿ. ಈ ತರ ನಿಮ್ಮ ಬಿಸ್ನೆಸ್ಗೆ ಇನ್ವಾಲ್ವ್ ಮಾಡ್ಕೊಳ್ಳಿ ನನ್ನ ಮಾತುಗಳನ್ನ. ಹಾಗೆ ನನ್ನ ಮಾಸ್ಟರ್ಸ್ಗೆ ಎಷ್ಟು ಗೊತ್ತಾಗಬೇಕು ಅಷ್ಟೇ, ಎಂಬ್ರಾಯ್ಡ್ರಿ ಮಾಡೋರ್ಗೆ ಎಷ್ಟು ಗೊತ್ತಾಗಬೇಕು ಅಷ್ಟೇ, ಇಲ್ಲಿ ನೋಡ್ಕೊಳ್ಳೋರ್ಗೆ ಎಷ್ಟು ಗೊತ್ತಾಗಬೇಕು ಅಷ್ಟೇ, ಯಾರ್ಯಾರಿಗೆ ಎಷ್ಟೆಷ್ಟು ಗೊತ್ತಾಗಬೇಕು ಅಷ್ಟೇ ಇರಬೇಕು. ನಿಮ್ಮ ಬಿಸ್ನೆಸ್ ಐಡಿಯಾಸ್, ನಿಮ್ಮ ಕ್ರಿಯೇಟಿವಿಟಿ ಯಾವತ್ತು ಯಾರಿಗೂ ಕಂಪ್ಲೀಟ್ ಆಗಿ ಹೇಳಬೇಡಿ. ಸೊ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ನಾನು ಯಾವತ್ತೂ ಹೇಳೋದು ಇಲ್ಲ ಕೂಡ. ನಂದೇನಿದೆ ಸೊ ನನ್ನ ಐಡಿಯಾಸ್ ನಾನು ಫಾಲೋ ಮಾಡ್ತೀನಿ. ಎಷ್ಟು ಹೇಳಬೇಕು ನನ್ನ ಸ್ಟಾಫ್ಗಳಿಗೆ ಅದಷ್ಟೇ ಹೇಳೋದು. ಅದು ಕೂಡ ಇಂಪಾರ್ಟೆಂಟ್ ಥಿಂಗ್. ಯಾವತ್ತು ಎಲ್ಲಾನು ಶೇರ್ ಮಾಡ್ಕೊಂಬಾರ್ದು.
ಸೊ ಬಿಸ್ನೆಸ್ ಅಲ್ಲಿ ಕಾಂಪಿಟೇಟರ್ ಬಗ್ಗೆ ಯೋಚನೆ ಮಾಡಬೇಡಿ, ಬೇರೆಯವ್ರ ಬಗ್ಗೆ ನಿಮ್ಗೆ ಏನಕ್ಕೆ ಬೇಕೋ ಅವಶ್ಯಕತೆನೇ ಇಲ್ಲ ಅದು ನಿಮ್ಗೆ. ಸೊ ಅದು ಮೇನ್ ಥಿಂಗ್. ಅದಾದ್ಮೇಲೆ ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಐಡಿಯಾಸ್ನ ಯಾರ ಜೊತೆಗೂ ಶೇರ್ ಮಾಡ್ಕೊಬೇಡಿ, ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಥರ್ಡ್ ಒನ್, ಅನಾವಶ್ಯಕ ಖರ್ಚು ಯಾವ್ದ್ರಲ್ಲೂ ಬೇಡ. ಸೊ ಇದು ಮೂರು ತುಂಬಾ ಇಂಪಾರ್ಟೆಂಟ್. ದುಡ್ಡು ವೇಸ್ಟ್ ಮಾಡಬೇಡಿ, ನಿಮ್ಮ ಐಡಿಯಾಸ್ ಯಾರಿಗೂ ಶೇರ್ ಮಾಡ್ಕೊಬೇಡಿ, ಅಂಡ್ ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತ್ರ ನಿಮ್ಮ ಗಮನ ಇರಲಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ಅವಾಗ್ಲೇ ಹೇಳ್ದಂಗೆ ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಇದು ಮೂರು ಕೀಸ್ ಇದ್ದಾಗೆ ಬಿಸ್ನೆಸ್ ಅಲ್ಲಿ. ಸೊ ನಾನು ಇದನ್ನೇ ಫಾಲೋ ಮಾಡಿದ್ದು. ಮತ್ತೆ ಇನ್ನೊಂದು, ನಿಮ್ ಯಾವುದೇ ಕ್ಲೈಂಟ್ಸ್ ಇರ್ಲಿ ಅಥವಾ ನಿಮ್ಮ ಬಿಸ್ನೆಸ್ಗೆ ಯಾವುದೇ ಕಸ್ಟಮರ್ಸ್ ಇರ್ಲಿ, ಸೊ ಪ್ರತಿ ಒಂದು ನಿಮ್ಮ ಶಾಪ್, ನೀವೆಲ್ಲೇ ಇರಿ, ನಿಮ್ಮ ಶಾಪ್ಗೆ ಬಂದೋಗೋ ಪ್ರತಿ ಒಂದು ಕ್ಲೈಂಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಎಸ್ಪೆಷಲಿ ನಿಮ್ ಜೊತೆ ಓಕೆ ಇಲ್ಲಿ ಬಂದ್ರು, ಇಲ್ಲಿ ರೆಂಟಲ್ಸ್ ತಗೊಬಹುದು ಅಥವಾ ಅವರು ಸ್ಟಿಚಿಂಗ್ ಕೊಡ್ಬೋದು, ನಮ್ದು ಯಾವುದೇ ಸ್ಟೋರಲ್ಲಿ ಕೊಡ್ಲಿ. ಸೊ ಅವ್ರು ಯಾರಂತ ನನಗೆ ಗೊತ್ತಿದೆ, ಅದು ನಾನು ತಿಳ್ಕೊತೀನಿ ಕೂಡ. ಅವರು ನನ್ನ ಸ್ಟಾಫ್ಗಳ ಹತ್ರ ಮಾತಾಡ್ತಾರೆ, ಫೋನ್ ನಂಬರ್ ಶೇರ್ ಮಾಡ್ತಾರೆ ನಂದು. ಸೊ ಅವ್ರು ನನಗೆ ಕಾಲ್ ಮಾಡ್ತಾರೆ. ಎಂಡ್ ಆಫ್ ದ ಡೇ ನನ್ನಿಂದಾನೇ ಅದು ನೆಕ್ಸ್ಟ್ ಮೂವ್ ಆಗೋದು. ನಾನು ಎಸ್ ಅಂದ್ಮೇಲೆ ನನ್ನ ಸ್ಟಾಫ್ ಕೂಡ ಎಸ್ ಅಂತ ಹೇಳೋದು. ಸೊ ಅದರಿಂದ ಏನೂ ತಪ್ಪು ನಮ್ಮ ಕಡೆಯಿಂದ ಆಗಲ್ಲ. ಸೊ ನಾವು ನಮ್ಮ ಕೆಲಸದ ಬಗ್ಗೆ 100% ಇದೀವಲ್ವಾ, ನಮ್ಮ ಸ್ಟಾಫ್ ಬಿಟ್ಟಾಕಿ ಅವ್ರು ನಮ್ಮ ತರ 100% ಇರೋಕ್ಕೆ ಚಾನ್ಸೇ ಇಲ್ಲ. ಸೊ ನಾವ್ ಇರ್ತೀವಲ್ವಾ ನಮ್ಮ ಬಿಸ್ನೆಸ್ ಬಗ್ಗೆ. ಸೊ ಯಾರೇ ಆಗ್ಲಿ ನಮ್ನ ದಾಟಿ ಮುಂದೆ ನನ್ನ ಕ್ಲೈಂಟ್ ಬಂದು ಅಂತ ಹೇಳಿದ್ರೆ ಏನೇ ತಪ್ಪು ಸರಿ ಆದ್ರೂ ನಾನೇ ಜವಾಬ್ದಾರಿ. ಹಾಗಾಗಿನೇ ಸೊ ನನ್ನ ಬಿಸ್ನೆಸ್ ಅಲ್ಲಿ ನನ್ನ ಹಳೆ ಕಸ್ಟಮರ್ಸ್ ಏನಿದ್ದಾರೆ ಅವಾಗಿಂದ ಇವತ್ತಿನವರೆಗೂ ರಿಪೀಟೆಡ್ ಆಗ್ತಿದ್ದಾರೆ ಅವರು. ಅಂಡ್ ಹೊಸ ಕಸ್ಟಮರ್ಸ್ ಏನ್ ಬರ್ತಾರೆ ಅವರು ಕೂಡ ಅಷ್ಟೇ, ಅವರು ಕೂಡ ರಿಪೀಟೆಡ್ಲಿ ಬರ್ತಿರ್ತಾರೆ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾನು ಕಳಿಸ್ತಿರ್ತಾರೆ. ಯಾಕಂದ್ರೆ ಎಂಡ್ ಆಫ್ ದ ಡೇ ನನ್ನ ಬಿಸ್ನೆಸ್ ನಾನೇ ಹ್ಯಾಂಡಲ್ ಮಾಡಿರ್ತೀನಿ. ನಾನೇ ವಿಡಿಯೋ ಕಾಲ್ ಮಾಡಿರ್ತಾರೆ, ಕಾಲಲ್ಲಿ ಮಾತಾಡಿರ್ತೀನಿ, ಅಥವಾ ನಾನು ಹೊರಗಡೆ ಇತ್ತಂತ ಹೇಳಿದ್ರೆ ಫೋನ್ ಕಾಲಲ್ಲಿ ಕನ್ವರ್ಸೇಷನ್ ಆಗಿರುತ್ತೆ, ಅಥವಾ ನಾನು ಶಾಪಲ್ಲಿ ಇತ್ತಂದ್ರೆ ಶಾಪಲ್ಲಿ ಬಂದು ಮಾತಾಡಿರ್ತಾರೆ. ಸೊ ಹಾಗಾಗಿ ಯಾವುದೇ ಮಿಸ್ಟೇಕ್ ನಮ್ಮ ಶಾಪ್ ಕಡೆಯಿಂದ ನಮ್ಮ ಕ್ಲೈಂಟ್ಸ್ಗೆ ಆಗಿಲ್ಲ. ಅದು ನಾನ್ ಜವಾಬ್ದಾರಿಯಿಂದ ತಗೊಂಡಿರುವಂತ ಡಿಸಿಷನ್. ಅದು ನೀವುಗಳು ಅಷ್ಟೇ, ನಿಮ್ ಬಿಸ್ನೆಸ್, ನಿಮ್ಮ ಸ್ಟಾಫ್, ನೀವು ದೊಡ್ಡದಾಗಿ ಬಿಸ್ನೆಸ್ ಮಾಡಿದ್ರಿ, ತುಂಬಾ ದೊಡ್ಡ ಅಂಗಡಿ, ನೀವು ಒಬ್ಬರೇ ಮ್ಯಾನೇಜ್ ಮಾಡಕ್ಕಾಗಲ್ಲ, ಅವ್ರಿದ್ದಾರೆ, ಇವ್ರಿದ್ದಾರೆ, ಸ್ಟಾಫ್ ಇದ್ದಾರೆ, ಮ್ಯಾನೇಜರ್ ಇದ್ದಾರೆ, ಅಸಿಸ್ಟೆಂಟ್ ಇದ್ದಾರೆ, ಎಲ್ಲಾರು ಇರ್ಲಿ. ಬಟ್ ಕೊನೆಗೆ ಏನ್ ನಡೀತಾ ಇದೆ ನಿಮ್ಮ ಶಾಪ್ ಅಲ್ಲಿ ಅನ್ನೋದು ನಿಮ್ಮ ಗಮನದಲ್ಲಿರ್ಲಿ. ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಹಿಂದೆ ಏನ್ ಬೇಕಾದ್ರೂ ಆಗ್ಬೋದು. ಸೊ ಅದರಿಂದ ಜನ ಅಥವಾ ಕ್ಲೈಂಟ್ಸ್ ನಿಮಗ್ ಬೈತಾರೆ. ಸೊ ಏನ್ ಬಿಸ್ನೆಸ್ ಮಾಡ್ತಿದ್ರ, ಹಂಗಾಗಿದೆ ಹಿಂಗಾಗಿದೆ ಅಂತೇಳಿ ನಿಮ್ನ ಬ್ಲೇಮ್ ಮಾಡ್ತಾರೆ. ಅದು ಬೇಡ. ಯಾರೇ ಸ್ಟಾಫ್ ಇರ್ಲಿ, ಎಷ್ಟು ಜನ ಆದ್ರೂ ಇರ್ಲಿ, ಸೊ ಯಾವ್ದು ಮಿಸ್ಟೇಕ್ ಆಗದೆ ಇರೋದಕ್ಕೆ ನಿಮ್ಮ ಇನ್ವಾಲ್ವ್ಮೆಂಟ್ ತುಂಬಾ ಇರತ್ತೆ. ಸೊ ನೀವ್ ಇನ್ವಾಲ್ವ್ ಆಗಿ ಪ್ರತಿ ಒಂದನ್ನು ನೀವ್ ಹ್ಯಾಂಡಲ್ ಮಾಡ್ಬೇಕು. ಇದ್ರ ಬಗ್ಗೆ ಒಂದು ವಿಚಾರ ಹೇಳ್ಬೇಕು ನಾನು ನಿಮ್ಗೆ. ಮೈಸೂರಲ್ಲೇ ಒಂದು ಶಾಪ್ ಇದೆ. ನಾನು ಮಾಡ್ಲಿಂಗ್ ಶುರು ಮಾಡಿದಾಗಿಂದನು ನಂದೇ ಆದಂತ ಒಂದು ಡಿಸೈನ್ ರೆಡಿ ಮಾಡ್ಕೊಂಡು ಕಾಸ್ಟ್ಯೂಮ್ ವೇರ್ ಮಾಡ್ತಾ ಇದ್ದೆ. ನಾನು ಎಲ್ಲೂ ಪರ್ಚೇಸ್ ಮಾಡ್ತಾ ಇರ್ಲಿಲ್ಲ. ಅದೇನೋ ನನ್ನ ಆಸೆ ಅದು ಮಾಡ್ತಾ ಇದ್ದೆ. ಪ್ರತಿ ಸಲ 1-2-3 ಶಾಪ್ಸ್ ಇದೆ ಮೈಸೂರಲ್ಲಿ, ಅಲ್ಲಿ ಹೋಗ್ತಾ ಇದ್ದೆ. ಯಾರು ಏನು ಬೇಡ, ಅಲ್ಲಿ ಹೋಗ್ತಾ ಇದ್ದೆ. ಸೊ ಹೋದಾಗೆಲ್ಲ ಏನಾಗ್ತಾ ಇತ್ತು, ಒಬ್ಬೊಬ್ರು ಸರಿಯಾಗಿ ತೋರಿಸ್ತಾನೆ ಇರಲಿಲ್ಲ ಬಟ್ಟೆಗಳನ್ನ. ನಾನು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅವ್ರಿಗೆ ಹೇಳಿದಾಗ ಈ ತರ ಬೇಕು ಅಂತ ಹೇಳಿದಾಗ ಒಬ್ಬೊಬ್ರು ಇಂಟ್ರೆಸ್ಟ್ ನ ತೋರಿಸೋರು, ಇಲ್ಲಿದೆ ನೋಡಿ ಅಲ್ಲಿದೆ ನೋಡಿ. ಕೆಲವರು ತೋರಿಸ್ತಾ ಇರ್ಲಿಲ್ಲ. ಅದೊಂದು 2-3 ಫ್ಲೋರ್ಸ್ ಏನೋ ಇದೆ. ಕೆಳಗಡೆ ಬಂದಾಗ ನಂಗೆ ಯಾವಾಗ್ಲೂ ಓನರ್ ಕುತ್ಕೊಂತಾರಲ್ಲಿ. ಅವ್ರು ಹೇಳಿದ್ರು, ನಾವೇನಾದ್ರು ಹಿಂಗೆ ಯಾರಾದ್ರೂ ಖಾಲಿ ಕೈಯಲ್ಲಿ ಹೋಗ್ತಾ ಇದಾರಂತೆ ಹೇಳಿದ್ರೆ ಅವ್ರು ಕೇಳ್ತಾರೆ, ಏನಾಯ್ತು ಮೇಡಮ್, ಏನ್ ಬೇಕು ಹೇಳಿ, ಏನ್ ಬೇಕು. ನಂಗೆ ಅದು ಕಿರಿಕಿರಿ ಅನ್ಸೋದು. ಏನ್ ಬೇಕು ಹೇಳಿ, ನನ್ಗೆ ಹೋಗಿದ್ದೆ ಅಲ್ಲ, ನಂಗೆ ಸಿಕ್ಕಿಲ್ಲ, ನಾನು ವಾಪಸ್ ಹೋಗ್ತಾ ಇದೀನಿ. ಹೋಗಕ್ಕೂ ಬಿಡವಲ್ಲ ಇವ್ರು, ಬಿಡ್ಬೇಕಲ್ಲ, ಒಂದ್ ಸ್ವಲ್ಪ ಫ್ರೀಡಮ್ ಇರ್ಬೇಕು ಕಸ್ಟಮರ್ಸ್ಗೆ. ಇಷ್ಟು ಏನ್ ಬೇಕು ಹೇಳಿ, ಬನ್ನಿ ಇದೆ ಬನ್ನಿ ಅಂತ ಯಾಕೆ ಹೇಳ್ಬೇಕು ಅಂತ ಕಿರಿಕಿರಿ ಆಗೋದು, ಸಖತ್ ಕಿರಿಕಿರಿ ಆಗೋದು. ಆಮೇಲೆ ಹೋಗ್ತಾ ನನ್ನ ಶಾಪ್ ಹೋಗೋದೇ ಬಿಟ್ಬಿಟ್ಟೆ, ಬೇರೆ ಶಾಪ್ ಹೋಗ್ಲಿಕ್ಕೆ ಶುರು ಮಾಡಿದೆ. ಬಟ್ 4 ವರ್ಷದ ಹಿಂದೆ ನನ್ನ ಬಿಸ್ನೆಸ್ ಶುರು ಮಾಡಿದಾಗ ಅಲ್ಲಿ ನಿಮ್ಗೆ ಎಲ್ಲಾ ಕಲೆಕ್ಷನ್ ಸಿಗತ್ತೆ, ತುಂಬಾ ಕಲೆಕ್ಷನ್ ಸಿಗತ್ತೆ ನಿಮ್ಗೆ. ನನ್ಗೊಂದೆರಡು ಪರ್ಟಿಕ್ಯುಲರ್ ಆಗಿ ಬೇಕಿತ್ತು. ನಾನು ರೆಗ್ಯುಲರ್ ಆಗಿ ಏನು ಇವಾಗ ಹೋಗ್ತಾ ಇದ್ದ ಶಾಪ್ಗಳು ಅಲ್ಲಿ ಇರ್ಲಿಲ್ಲ ಅದು. ಸೊ ಲಾಸ್ಟ್ಲಿ ನಾನು ಅದಕ್ಕೆ ಹೋಗ್ಬೇಕಿತ್ತು, ಹೋದೆ ಅದೇ ಶಾಪ್ಗೆ ಪುನಃ ಹೋದೆ ನಾನು. ಆಫ್ಟರ್ ಒಂದಿಷ್ಟು ವರ್ಷಗಳ ನಂತರ ಆ ಶಾಪ್ಗೆ ಹೋದಾಗ ಏನಾಯ್ತು, ಹಾಗೆ ಹೋದೆ, 1-2-3 ನೋಡ್ದೆ. ಸೊ ಸ್ಟಾಫ್ ಅಷ್ಟೇನ್ ನೋಡ್ಕೊಳ್ಳಲ್ಲ. ಅದಕ್ಕೆ ಹೇಳಿದ್ ನಾನು, ಓನರ್ಗೆ ಹೇಳ್ತಾರ ಸ್ಟಾಫ್ ಯಾವ್ದೇ ಕಾರಣಕ್ಕೂ ಇರಲ್ಲ. ಬಿಕಾಸ್ ಅದು ಅವ್ರ ಬಿಸ್ನೆಸ್ ಅಲ್ವಾ. ಅವ್ರಿಗೇನ್ ಅವ್ರ ಸ್ಯಾಲ್ರಿ ಬೇಕೋ ಅದ್ ಸಿಗತ್ತೆ ಅಷ್ಟೇ. ಸೊ ನಾನು ಕೆಳಗಡೆ ಬರ್ತಾ ಇದ್ದೆ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕೆಳಗಡೆ ಬರ್ತಿದ್ದೆ, ಸಿಕ್ಕಿಲ್ಲ ಅಂತ ಹೇಳಿ. ಓನರ್ ಇದ್ಕೊಂಡು, ಓನರ್ ಮತ್ತೆ ಅವ್ರ ಪಪ್ಪ ಏನೋ ಇದ್ರು, ಏನಾಯ್ತು ಮೇಡಮ್, ಏನ್ ಬೇಕು ಹೇಳಿ. ನಾ ಹೇಳ್ದೆ, ಇಲ್ಲ ಸಿಕ್ಕಿಲ್ಲ, ನಾನು ವಾಪಸ್ ಹೋಗ್ತಾ ಇದೀನಿ. ಇಲ್ಲ ಏನ್ ಬೇಕು ಹೇಳಿ ಮೇಡಮ್ ಅಂತಂದ್ರು. ಪ್ರತಿ ಸತಿ ಮುಂಚೆ ಆಗಿದ್ರೆ ಕೋಪ ಮಾಡ್ಕೊಂಡು, ಅಯ್ಯೋ ಯಾರು ಎಷ್ಟು ತಲೆ ತಿಂತಾರೆ, ಹೋಗಕ್ಕೂ ಬಿಡಲ್ವಲ್ಲ ಅನ್ಕೊಂಡ್ ಬರ್ತದೆ. ಬಟ್ ಅವತ್ತೇನಾಯ್ತು, ನಂಗೆ ಅವಶ್ಯಕತೆ ಇತ್ತು, ನಂಗೆ ಇದು ಕಲರ್ ಮ್ಯಾಚಿಂಗ್ ಬೇಕಿತ್ತು ನೋಡಿ ಅಂತೇಳಿ. ಅವರು ಅವಾಗ ಇನ್ನೊಂದಿಬ್ರನ್ನ ಕರೆದ್ಬಿಟ್ಟು, ಹೋಗಪ್ಪ ಇದು ನೋಡಿ ತಗೊಂಬಾ ಅಂತ ಹೇಳಿದ್ರು. ಅವಾಗ ಅವ್ರು ಹೋಗಿ 1 5 ನಿಮಿಷಕ್ಕೆ ಹುಡ್ಕೊಂಡ್ ತಗೊಂಬಂದ್ ಕೊಟ್ರು. ಇದನ್ನ ಸ್ಟಾಫೇ ಮಾಡ್ಬೋದಿತ್ತಲ್ಲ, ಮಾಡ್ಲಿಲ್ಲ.
ಸೊ ಅವ್ರಿಗೇನು ಬೇಕಾದ್ರೆ ತಗೋತಾರೆ, ಹೋದ್ರೆ ಹೋಗ್ತಾರೆ ಅನ್ನೋ ತರ ಬೇಜವಾಬ್ದಾರಿ. ಸೊ ಈ ಓನರ್ ಏನ್ ಮಾಡಿದ್ರು, ಬಿಟ್ಟಿಲ್ಲ ಅಲ್ಲ. ಸೊ ಹಂಗಾಗಿ ನಾನು ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡು ನನಗೆ ಬೇಕಾಗಿರೋ ಸಿಕ್ತು, ಬಂದೆ. ಅವಾಗ ಈಚೆ ಬರ್ತಾ ಯೋಚನೆ ಮಾಡಿದೆ, ಇದು ಓನರ್ ಅಂದ್ರೆ. ಓನರ್ ಹ್ಯಾಂಡ್ ಓವರ್ ಅಲ್ಲಿ ಯಾವಾಗ್ಲೂ ಒಂದ್ ಬಿಸ್ನೆಸ್ ಇದ್ರೆ ಹೀಗೆ ನಡೆಯೋದು. ಸೊ ಅವ್ರು ಹೋಗಕ್ಕೆ ಬಿಡಲ್ಲ. ಸ್ಟಾರ್ಟಿಂಗ್ ನಂಗೆ ಕಿರಿಕಿರಿ ಏನಾಗ್ತಾ ಇತ್ತು, ಆಮೇಲೆ ಅವ್ರ ಮೇಲೆ ಖುಷಿ ಆಗಕ್ ಶುರುವಾಯ್ತು. ಮತ್ತೆ ಆ ಬಿಲ್ಡಿಂಗ್ ಕೂಡ ಅವ್ರದ್ದು ಸ್ವಂತದ್ದು, ಅವ್ರ ಏನ್ ರೆಂಟ್ ಪೇ ಮಾಡಲ್ಲ, ಅಷ್ಟು ದೊಡ್ಡ ಶ್ರೀಮಂತರಿದಾರ ಅವರು. ಅವ್ರಿಗೆ ಅವಶ್ಯಕತೆನೇ ಇಲ್ಲ ಹೋಗೋ ಪ್ರತಿ ಒಂದು ಕಸ್ಟಮರ್ನು ನಿಲ್ಸಿ ಏನಾಯ್ತು ಹೇಳಿ, ಏನ್ ಬೇಕು ಹೇಳಿ, ತಗೊಳ್ಳಿ, ಕೊಡಿ, ನಾನು ತರಿಸ್ಕೊಡ್ತೀನಿ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಸೊ ಅವ್ರು ಅದನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಖುಷಿ ಪಡ್ಬೇಕಲ್ಲ. ನಿಜವಾಗ್ಲೂ ನಂಗೆ ಅವತ್ತು ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ನಾನು ಅವ್ರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದೆ. ಅವ್ರು ಹೇಳ್ತಾ ಇದ್ದಿದ್ದು, ಮಾತಾಡ್ತಾ ಇದ್ದು ಏನ ಫಾಲೋ ಮಾಡಕ್ ಶುರು ಮಾಡಿದೆ. ಹೌದಲ್ವಾ, ನಾನು ಹೀಗೆ ಇರ್ಬೇಕಲ್ವಾ? ಹೀಗೆ ನಾವು ಕೆಲವೊಂದನ್ನ ನೋಡಿ ಕಲ್ತ್ಕೊಂಡ್ಬಿಡ್ತೀವಿ. ನಾನು ಹಾಗೆ ಈಗ ಪ್ರತಿ ಒಂದು ಕ್ಲೈಂಟ್ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ನಾನು ಅವ್ರನ್ನ ಕೇಳ್ತೀನಿ, ಏನಾಯ್ತು, ಏನ್ ಬೇಕಿತ್ತು, ಓಕೆ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗ್ಲಿಲ್ಲ ಅಥವಾ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಅವ್ರ ಇಷ್ಟ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಬಟ್ ನಮ್ಮಲ್ಲಿ ಇರುವಂತದ್ದು ಅವ್ರಿಗೆ ಇಷ್ಟ ಆಗೋ ತರ, ಅವ್ರು ಹೇಳ್ತಿರೋ ತರ, ಅವ್ರ ಎಕ್ಸ್ಪೆಕ್ಟೇಷನ್ ತರ ಇದ್ಯಾ, ನಾವು ಮುಂದೆ ಹೋಗಿ ಅವ್ರಿಗೆ ತೋರಿಸ್ಬೇಕು. ಎಲ್ಲದಕ್ಕೂ ಸ್ಟಾಫ್ನೇ ಬಿಟ್ಬಿಡ್ಬಾರ್ದು. ನಾವು ಓನರು ಒಂದ್ ಕಡೆ ಕುತ್ಕೊಂಡ್ಬಿಡ್ಬೇಕು, ಅವ್ರು ಮಾತಾಡೋ ಹಂಗೇನಿಲ್ಲ. ನೀವಿದ್ದೀರಾ, ನೀವು ಸ್ವಲ್ಪ ಫ್ರೀ ಇದ್ದೀರಾ, ತೋರ್ಸಿ ಏನಿದೆ ನಿಮ್ಮ ಹತ್ರ, ನಿಮ್ಮ ಸರ್ವಿಸ್ ಏನಿದೆ, ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ. ಅವ್ರು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೆ. ಸೊ ಕಾಂಪಿಟೇಷನ್ ತುಂಬಾ ಇದೆ, ಬಟ್ ಸ್ಟಿಲ್ ನಿಮ್ಮ ಹತ್ರ ಬಂದಿದ್ದಾರೆ, ಅವರು ನಿಮ್ಮ ಹತ್ರ ಪರ್ಚೇಸ್ ಮಾಡ್ಬೇಕು ಅಂತಿದ್ದಾರೆ ಅಂದ್ರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ನಿಮ್ಮ ಹತ್ರ ಏನ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಅದನ್ನ ಹೇಳಿ. ಅವ್ರಿಗೆ ಖುಷಿ ಆದ್ರೆ ತಗೊಳ್ಳಿ ಅಲ್ಲ. ಸೊ ಇಮಿಡಿಯೇಟ್ ಹಿಂಗೆ ಬಂದ್ರು, ನೋಡಿದ್ರು, ಹೋದ್ರು ಹಂಗ್ ಕಳಿಸ್ಬೇಡಿ. ಪ್ರತಿ ಒಂದು ಕಸ್ಟಮರ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗಿರ್ತಾರೆ. ನೀವ್ ಯಾವುದೇ ಬಿಸ್ನೆಸ್ ಮಾಡಿ, ನಿಮ್ಗೆ ಚಿಕ್ಕ ಆರ್ಡರ್ ಬಂತ, ಖುಷಿ ಪಡಿ. ಓಕೆ, ಚಿಕ್ಕದೋ ಏನೋ ಒಂದ್ ಬಂತಲ್ಲ, ಖುಷಿ ಪಡಿ. ಅಂದ್ರೆ ನಿಮ್ಗೆ ಅದನ್ನ ಒಂದ್ ಸ್ವಲ್ಪ ಆದ್ರೂ ಲಾಭ ಬರೋ ತರ ಇರ್ಬೇಕು. ಓಕೆ, ಒಂದ್ ಸ್ವಲ್ಪ ಲಾಭ ಬರತ್ತಾ, ಓಕೆ ಬರ್ಲಿ, ಪರವಾಗಿಲ್ಲ, ಬಂದಷ್ಟು ಬರ್ಲಿ, ಬರ್ತಾ ಇರ್ಲಿ. ಏನೂ ಇಲ್ಲ ಅನ್ನೋದಕ್ಕಿಂತ ಏನೋ ಒಂದ್ ಬರ್ತಿದ್ಯಲ್ಲ, ಅದ್ರಲ್ಲಿ ಖುಷಿ ಪಡೋಣ. ಇವಾಗ ನಾನು ಏನೇನೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ, ಸೊ ಅದನ್ನೇ ನಾನು ಇನ್ವಾಲ್ವ್ ಮಾಡ್ಕೊಂಡಿದ್ದು ನನ್ನ ಬಿಸ್ನೆಸ್ ಅಲ್ಲಿ. ಅಂದ್ರೆ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನೀವು ಹೇಳೋ ತರ ಇನ್ನೂ ನಮ್ಮ ಬಿಸ್ನೆಸ್ ಚೆನ್ನಾಗಿದೆ, ಸ್ಟ್ಯಾಂಡ್ ಆಗಿದೆ. ಸೊ ಒಂದೊಂದೇ ಸ್ಟೆಪ್ಗಳನ್ನ ನಾವು ಮೇಲೆ ಹೋಗ್ತಾ ಇದೀವಿ ಅಂತ ಹೇಳೋದಕ್ಕೆ ಇದೇ ರೀಸನ್. ನಾನು ಇದನ್ನೆಲ್ಲ ಫಾಲೋ ಮಾಡಿದೀನಿ. ನೀವುಗಳು ಅಷ್ಟೇ ಇದನ್ನೆಲ್ಲ ಫಾಲೋ ಮಾಡಿ. ಅನಾವಶ್ಯಕವಾಗಿ ಯಾವುದೂ ದುಡ್ಡು ಖರ್ಚು ಮಾಡಬೇಡಿ. ಜೊತೆಗೆ ನಿಮ್ಗೆ ನಿಮ್ಮ ಸ್ಟಾಫ್ ಬೇಕು ಅಂತ ಅನ್ಸ್ತಾ ಇಮಿಡಿಯೇಟ್ಲಿ ತಗೊಂಬೇಡಿ. ಬಟ್ ನಿಮ್ಗೆ ಬೇಕು, ಅವಶ್ಯಕತೆ ಇದೆ, ಇವಾಗ ಒಂದ್ ಸ್ವಲ್ಪ ಕ್ಲಿಕ್ ಆಗ್ತಿದೆ ಬಿಸ್ನೆಸ್, ಅಥವಾ ನನ್ಗೆ ಅವ್ರಿಗೆ ಸ್ಯಾಲ್ರಿ ಪೇ ಮಾಡೋಷ್ಟು ದುಡ್ಡಿದೆ ಅಂತ ಅನಿಸ್ದಾಗ ದಯವಿಟ್ಟು ಅವ್ರಿಗೆ ಆ ಕೆಲಸ ಎಷ್ಟು ಇಂಪಾರ್ಟೆಂಟು, ಅವರು ನಿಮ್ಮ ಕೆಲಸಕ್ಕೆ ನೀವು ಕೊಡೋ ಸಂಬಳಕ್ಕೆ ಅಷ್ಟು ಕೆಲಸ ಮಾಡ್ತಾರಾ, ನಿಮ್ಗೆ ಪ್ರಯೋಜನ ಆಗತ್ತಾ, ಇದನ್ನೆಲ್ಲ ನೋಡ್ಕೊಂಡು ನಿಮ್ಗೆ ಯೂಸ್ ಆಗತ್ತಾ, ಅವರಿಂದ ನಿಮ್ಮ ಬಿಸ್ನೆಸ್ ಕ್ಲಿಕ್ ಆಗತ್ತಾ, ಇದನ್ನೆಲ್ಲ ನೋಡ್ಕೊಂಡು ನೀವು ಅವ್ರನ್ನ ಕೆಲ್ಸಕ್ಕೆ ತಗೊಳ್ಳಿ. ಸೊ ಸ್ಟಾಫ್ ಗಳು ಇರ್ಬೇಕು, ಎಲ್ಲದನ್ನು ನಾವೇ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ, ಬಟ್ ಅವರಿಂದ ಪ್ರಯೋಜನ ಆಗ್ಬೇಕು. ಸುಮ್ನೆ ಅವ್ರನ್ನ ಶೋ ಪೀಸ್ ತರ ಕರ್ಸಿ ಎಲ್ಲೂ ಇಟ್ಕೊಂಬೇಡಿ. ಯಾವ ಬಿಸ್ನೆಸ್ ಅಲ್ಲೂ ಅವರಿಂದ ಯೂಸ್ ಆದ್ರೆ ಮಾತ್ರ ಅವರು ನಿಮ್ಗೆ ಹೆಲ್ಪ್ ಮಾಡ್ಲಿ, ಅಸಿಸ್ಟೆಂಟ್ ಆಗ್ಲಿ ಅಲ್ವಾ. ಸೊ ಹಾಗಾಗಿ ಎಲ್ಲಾ ಕೆಲ್ಸಕ್ಕೂ ಅದರದ್ದೇ ಆದಂತ ಮಹತ್ವ ಇರತ್ತೆ. ಸೊ ಅಂತ ಸ್ಟಾಫ್ ಗಳು ಕೂಡ ಸಿಗ್ತಾರೆ, ಇವನ್ ನಂಗೆ ಸಿಕ್ಕಿದ್ದಾರೆ ಕೂಡ. ನನ್ನ ಎಲ್ಲಾ ಸ್ಟಾಫ್ ನನ್ಗೋಸ್ಕರ ಕೆಲಸ ಮಾಡ್ತಾರೆ. ಅವರು ಅವ್ರದೇ ಶಾಪ್ ತರ ವರ್ಕ್ ಮಾಡ್ತಾರೆ. ಅದ್ ನಂಗೆ ನಿಜವಾಗ್ಲೂ ಖುಷಿ ಇದೆ. ಒಂದೊಂದ್ಸತಿ ಕೆಲಸ ಜಾಸ್ತಿ ಇದೆ ಅಂತ ಹೇಳಿದಾಗ ಏನು ಯೋಚನೆ ಮಾಡಲ್ಲ, ಅವ್ರ ಟೈಮ್ ಮೀರೋಗಿದ್ರು ಕೆಲಸ ಮಾಡ್ತಾರೆ. ನಾವು ಕೂಡ ಹಾಗೆ, ಓನರ್ಗಳು ಕೂಡ ಹಾಗೆ ಇರ್ಬೇಕು, ಅವ್ರಿಗೂ ಸಪೋರ್ಟಿವ್ ಆಗಿರ್ಬೇಕು. ಸೊ ನೀವು ಅಷ್ಟೇ ಸಪೋರ್ಟಿವ್ ಆಗಿರಿ, ನಿಮ್ಮ ಸ್ಟಾಫ್ ಗಳು ಕೂಡ ನಿಮ್ಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಸೊ ಬಿಸ್ನೆಸ್ ಎಲ್ರದ್ದು ಚೆನ್ನಾಗಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಹೋಪ್ ನಿಮ್ಮ ಎಲ್ಲ ಕೆಲವೊಂದು ಡೌಟ್ಸ್ ಗಳಿಗೆ ಆನ್ಸರ್ ಮಾಡಿದೀನಿ ಅಂತ ಅನ್ಕೋತೀನಿ. ಸೊ ನಾನು ಹೇಳೋದಿಷ್ಟೇ, ಯಾವುದೇ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ, ಯಾಕೆ ಯೋಚನೆ ಮಾಡ್ತೀರಾ, ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ಚಿಕ್ಕದಾಗಿರ್ಲಿ ನಿಮ್ ಬಿಸ್ನೆಸ್, ಮತ್ತೆ ನೀವ್ ಏನೇ ಲಾಸಸ್ ಆಗತ್ತೆ ಅಂತ ಅನ್ಕೊಂಡ್ರು ಅದು ನಿಮ್ಮ ಕೈಗೆಟ್ಕೋದ್ರಲ್ಲಿರ್ಲಿ. ಓಕೆ ಇಷ್ಟೇನಾ, ಓಕೆ ಇದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ ಅನ್ನೋ ತರ ಇರ್ಲಿ. ನಿಮ್ಮ ಕೆಪಾಸಿಟಿ ನಿಮಗೆ ಗೊತ್ತಿರುತ್ತಲ್ವಾ, ಏನಾದ್ರೆ ಏನಾಗತ್ತೆ ನಿಮ್ ಲೈಫ್ ಅಂತೇಳಿ. ಸೊ ಹಾಗೆ ಅದ್ರ ಬಗ್ಗೆ ಗಮನ ಕೊಡಿ. ಸುಮ್ನೆ ಎಲ್ಲದಕ್ಕೂ ಇದಾಗೋದೇ ಇಲ್ಲ, ನಡೆಯೋದೇ ಇಲ್ಲ, ಈ ತರ ಎಲ್ಲ ಯೋಚನೆ ಮಾಡ್ಬೇಡಿ. ಆಗತ್ತೆ, ಯಾಕಾಗಲ್ಲ. ಸೊ ಈ ತರ ಆಗಲ್ಲ, ಯೋಚನೆ ಮಾಡ್ತೀನಿ, ಈ ತರ ಅನ್ಕೊಳ್ಳೋರ್ಗೆ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಹೇಳ್ಬೇಕು ಅನಿಸ್ತಾ ಇದೆ. ಮುಂಚೆಲ್ಲ ನಾನು ಈ ತರ ಇನ್ಸ್ಪೈರಿಂಗ್ ವಿಡಿಯೋಸ್ ಎಲ್ಲ ನೋಡಿದಾಗ ನನ್ನ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತಾ ಇದ್ದೆ. ಅದ್ ನಂಗೆ ಖುಷಿ ಅನ್ಸೋದು, ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಲ್ವಾ, ಎಷ್ಟು ಚೆನ್ನಾಗಿ ಕ್ಲಿಕ್ ಆದ್ರಲ್ವಾ, ಎಷ್ಟು ದೊಡ್ಡದಾಗಿ ಬೆಳೆದ್ರಲ್ವಾ ಅನ್ನೋ ಫೀಲ್ ಇತ್ತು. ಇವಾಗ ನಂದೇ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನಾನು ಇಲ್ಲಿ ಶೇರ್ ಮಾಡ್ಕೊಂತ ಇದ್ದೀನಿ ಅಷ್ಟೇ. ಆಗಲ್ಲ, ನನ್ ಕೈಲಿ ಆಗಲ್ಲ ಅಂತ ಹೇಳೋರ್ಗೆ ಈ ವಿಡಿಯೋ. ಒಂದು ಯೂಟ್ಯೂಬ್ ಇದೆ,
ಸೊ ಶಿಲ್ಪಾ ಶೆಟ್ಟಿ ಅವ್ರದ್ದು. ಅವರು ತುಂಬಾ ಸಖತ್ತಾಗಿ ಯೋಗ ಮಾಡ್ತಾರೆ, ಸಖತ್ತಾಗಿರುತ್ತೆ ಅವ್ರದ್ದು ವಿಡಿಯೋಸು. ಅಂಡ್ ಅವ್ರದ್ದು ಫುಡ್ ಬಗ್ಗೆ ಹೇಳ್ತಾರೆ, ಡಯಟ್ ಬಗ್ಗೆ ಹೇಳ್ತಾರೆ, ವರ್ಕೌಟ್ ಬಗ್ಗೆ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವ್ರ ವಿಡಿಯೋ ಬಂದ್ಬಿಟ್ಟು ಆ ಕ್ಲಾರಿಟಿ ಇರುತ್ತಲ್ಲ, ವಾವ್ ಸಖತ್ತಾಗಿರತ್ತೆ. ಅಂಡ್ ಅದನ್ನ ಎಡಿಟ್ ಮಾಡೋರು ಕೂಡ ದಿ ಬೆಸ್ಟ್ ಎಡಿಟರ್ ಆಗಿರ್ತಾರೆ, ಬಿಕಾಸ್ ಅಷ್ಟು ದೊಡ್ಡ ಹೀರೋಯಿನ್. ಸೊ ಅವ್ರ ಜೊತೆ ಕೆಲಸ ಮಾಡೋರು ಅಷ್ಟೇ ಸ್ಟ್ಯಾಂಡರ್ಡ್ ಆಗಿರ್ತಾರಲ್ವಾ, ಅಷ್ಟು ಚೆನ್ನಾಗಿ ಅವ್ರದ್ದು ಟೀಮ್ ಇದೆ ಕಂಪ್ಲೀಟ್ ಆಗಿ. ವಿಡಿಯೋ ರೆಕಾರ್ಡ್ ಮಾಡೋದ್ರಿಂದ ಇರ್ಬೋದು, ಅವ್ರ ಯೋಗದಾಗಿರ್ಬೋದು, ಅದರೆಲ್ಲ ಎಡಿಟ್ ಮಾಡೋದಾಗಿರ್ಬೋದು, ಮತ್ತೆ ಅವ್ರ ಲೊಕೇಶನ್ಸು ಮತ್ತೆ ಹಾಕೋ ಬಟ್ಟೆಗಳು ಎಷ್ಟು ಸಖತ್ತಾಗಿರತ್ತಂದ್ರೆ ವಾವ್ ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ ಅವ್ರ ಬಾಡಿ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ವಯಸ್ಸಲ್ಲೂ. ಅಂಡ್ ಆಲ್ಸೋ ಅಷ್ಟೊಳ್ಳೆ ಟೀಮ್ ಜೊತೆ ಅವ್ರು ವರ್ಕ್ ಮಾಡ್ತಾರೆ. ಅವ್ರ ವಿಡಿಯೋಸ್ ನೋಡೋದೇ ಒಂದು ಚಂದ ಅಲ್ವಾ. ಸೊ ಇವಾಗ ಯೋಚನೆ ಮಾಡಿ, ಯಾರಾದ್ರೂ ಶಿಲ್ಪಾ ಶೆಟ್ಟಿ ಅವ್ರಿಗೆ ಅವರ ವಿಡಿಯೋಗೆ ಅಂಡ್ ಅವರ ಯೂಟ್ಯೂಬ್ಗೆ ಕಾಂಪೀಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾರಾ? ಯೋಚನೆ ಮಾಡೋದಿರ್ಲಿ. ಸೊ ಅದನ್ನ ಯಾರಾದ್ರೂ ಹೇಳ್ತಿದಾರೆ ಅಂತ ಹೇಳಿದ್ರೆ ನಮಗ್ ಭಯ ಆಗತ್ತೆ, ಯಾರಪ್ಪ ಕಾಂಪೀಟ್ ಮಾಡ್ತಾರೆ, ಸೊ ಅದಾಗದೆ ಇರೋದು ಅದೆಲ್ಲ ಆಗಲ್ಲ ಬಿಡಿ ಅನ್ನೋ ತರ. ಬಟ್ ಈ ಮಾತನ್ನ ಸುಳ್ಳು ಮಾಡಿದವ್ರು ಕೂಡ ಇದ್ದಾರೆ. ಅವರ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಫಿಟ್ ಟ್ಯೂಬರ್ ಅಂತ ಹೇಳಿ. ಸೊ ಶಿಲ್ಪಾ ಶೆಟ್ಟಿ ಅವ್ರದ್ದು ವಿಡಿಯೋಸ್ ಎಷ್ಟು ವ್ಯೂಸ್ ಆಗತ್ತೆ, ಅದ್ರ 2ರಷ್ಟು 3ರಷ್ಟು 4-5ರಷ್ಟು ಮುಂದೆ ಹೋಗ್ತಾ ಇದೆ. ಸೊ ಅವ್ರಿಗಿಂತ ಜಾಸ್ತಿ ಶಿಲ್ಪಾ ಶೆಟ್ಟಿ ಅವ್ರಿಗೆ ಏನ್ ವ್ಯೂಸ್ ಬರುತ್ತೆ ಅದಕ್ಕಿಂತ ಜಾಸ್ತಿ ಫಿಟ್ ಟ್ಯೂಬರ್ಗೆ ಬರುತ್ತೆ. ಯಾಕೆ ಯೋಚನೆ ಮಾಡ್ಬೇಕಲ್ಲ, ಯಾಕೆ ಅವರು ಯೋಗ ಮಾಡ್ತಾರೆ, ಇವರು ಯೋಗ ಮಾಡ್ತಾರೆ. ಸೊ ಅವ್ರ ಹೀರೋಯಿನ್ ಇದ್ದಾರೆ, ಅವ್ರ ಲಕ್ಸುರಿ ಆಗಿರತ್ತೆ ಅವ್ರದ್ದು ವಿಡಿಯೋಸು, ಅವ್ರನ್ನ ಬಿಟ್ಟು ಫಿಟ್ ಟ್ಯೂಬರ್ನ ಯಾಕೆ ಜನ ನೋಡ್ತಿದ್ದಾರೆ ಅಂತ ಯೋಚನೆ ಮಾಡೋದಾದ್ರೆ, ಇಲ್ಲಿ ಕಾಂಪಿಟೇಷನ್ ಅಂತ ಅಲ್ಲ. ಸೊ ನಮ್ಗೆ ಫಿಟ್ ಟ್ಯೂಬರ್ ಈಸಿಯಾಗಿ ಕನೆಕ್ಟ್ ಆಗ್ತಾರೆ, ನಮ್ಗೆಲ್ಲ ತುಂಬಾ ಇನ್ಸ್ಪೈರ್ ಮಾಡ್ತಾರೆ ಅವರು. ಇವಾಗ ಶಿಲ್ಪಾ ಶೆಟ್ಟಿ ಅವ್ರು ಹಾಕುವಂತ ಬಟ್ಟೆಗಳು ನಮ್ಮ ಹತ್ರ ಇಲ್ಲ, ನಮಗ್ ಸಿಗಲ್ಲ. ಅವ್ರ ತರ ಒಳ್ಳೆ ಕ್ಯಾಮ್ರಾ ಆಗಿರ್ಬೋದು, ಒಳ್ಳೆ ಲೊಕೇಶನ್ ಆಗಿರ್ಬೋದು ನಮ್ಗಿಲ್ಲ. ಸೊ ಫಿಟ್ ಟ್ಯೂಬರ್ ಏನಿದ್ದಾರೆ, ಅವ್ರು ಹೋಗೋದು ಒಂದು ನಾರ್ಮಲ್ ಪಾರ್ಕ್ಗೆ, ಅವ್ರು ಹಾಕೋದು ನಮ್ಗಳ ತರ ನಾರ್ಮಲ್ ಬಟ್ಟೆ. ಅವಾಗ ನಾವೇನಾಗತ್ತೆ, ಈಸಿಯಾಗಿ ಕನೆಕ್ಟ್ ಆಗ್ಬಿಡ್ತೀವಿ. ಹೌದಲ್ವಾ, ಇಷ್ಟ ಈ ಪಾರ್ಕ್ ನಮಗೂ ಸಿಗತ್ತೆ, ಈ ತರ ಬಟ್ಟೆ ನನ್ನ ಹತ್ರನೂ ಇದೆ, ನಾನು ಮಾಡ್ಬೋದು, ಈ ತರ ಮ್ಯಾಟ್ ನನ್ನ ಹತ್ರನೂ ಇದೆ. ಈ ತರ ಫಿಟ್ ಟ್ಯೂಬರ್ಗೆ ಜನ ಕನೆಕ್ಟ್ ಆಗಿದ್ದಾರೆ. ಅವರು ಯಾರ ಜೊತೆನೂ ಕಾಂಪೀಟ್ ಮಾಡ್ಲೇ ಇಲ್ಲ. ಸೊ ಅವ್ರ ಕೆಲಸ ಏನಿದೆ ಅದನ್ನಷ್ಟೇ ಮಾಡಿದ್ರು. ಸೊ ಅವ್ರ ಥಾಟ್ ಇದ್ದಿದ್ದಷ್ಟೇ, ನಾನು ಯೋಗ ಮಾಡ್ತೀನಿ, ವರ್ಕೌಟ್ ಮಾಡ್ತೀನಿ, ಅದನ್ನ ಒಂದಿಷ್ಟು ಜನಕ್ಕೆ ಹೇಳೋಣ, ಸೊ ಇಷ್ಟ ಆದ್ರೆ ಅವರು ಕೂಡ ಮಾಡ್ಬೋದು ಅನ್ನೋ ಥಾಟ್ ಇಟ್ಕೊಂಡಷ್ಟೇ ಅವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅದೆಲ್ಲ ಸ್ಟಾರ್ಟ್ ಮಾಡಿದ್ರು. ಇವತ್ತು ಅವ್ರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಚೆನ್ನಾಗಿದೆ, ಅವ್ರ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಅದನ್ನ ನೋಡಿದಾಗ ಚೆನ್ನಾಗ್ ಅನ್ಸುತ್ತೆ. ಇವಾಗ ನೀವು ಯೋಚನೆ ಮಾಡಿ, ನೀವು ಯಾರಿಗೋ ಕಾಂಪೀಟ್ ಮಾಡ್ಬೇಕು ಅಂತ ಕೆಲಸ ಮಾಡ್ಬೇಕಾ, ಅಥವಾ ನಿಮ್ ಕೆಲ್ಸನ ನೀವು ಶ್ರದ್ಧೆಯಿಂದ ನಿಮ್ ಕೈಯಲ್ಲಿ ಎಷ್ಟ ಆಗತ್ತೆ ಅಷ್ಟು ಮಾಡ್ಬೇಕಾ? ಜನ ಯಾವತ್ತೂ ಲಕ್ಸುರಿನ ಇಷ್ಟ ಪಡಲ್ಲ. ವಾವ್ ಬ್ರ್ಯಾಂಡೆಡ್ ಇದೆ, ಯಾರು ಬ್ರ್ಯಾಂಡ್ ಹಿಂದೆ ಹೋಗಲ್ಲ. ಯಾರೋ ಒಂದಿಷ್ಟು ಜನ ದುಡ್ಡಿದೆ ಅಂತಾಗ ಓಕೆ ಬ್ರ್ಯಾಂಡೆಡೇ ಬೇಕು ಅಂತ ಯೋಚನೆ ಮಾಡ್ಬೋದು, ಅದು ಅವ್ರ ಇಚ್ಛೆ, ಅವರ ದುಡ್ಡು, ಅವರ ಖುಷಿ, ಅವ್ರಿಗಿಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ನಮಗ್ ಬೇಕಾಗಿರೋದು, ನಮ್ಗೇನೋ ಒಂದು ಬೇಕಾ, ಸೊ ನಮ್ಮ ಬಜೆಟ್ ಅಲ್ಲಿ ಇದ್ಯಾ, ನಮ್ಗಷ್ಟೇ ಬೇಕಿರೋದು, ಬೇರೆ ಏನು ಬೇಡ ನಮ್ಗೆ. ಆತರ ಇದ್ದಾಗ ನಮ್ ಕೆಲ್ಸ ಎಷ್ಟಿದೆ ಅಷ್ಟನ್ನಷ್ಟೇ ಮಾಡೋಣ. ನನ್ ಕೈಲಿ ಇಷ್ಟ ಆಗತ್ತಾ, ಓಕೆ ನಾವ್ ಯಾವ್ರನ್ನ ನೋಡಿ ಇನ್ಸ್ಪೈರ್ ಆಗಿ, ಓಕೆ ಅಷ್ಟು ಇನ್ಸ್ಪೈರ್ ಆಗೋ ವಿಷಯದಲ್ಲಿ ಹಾಗೆ. ಬಟ್ ಅದನ್ನ ಬಿಟ್ಬಿಟ್ಟು ಅವ್ರ ಲಕ್ಸುರಿ ಮೇಲೆ ನೀವ್ ಇನ್ಸ್ಪೈರ್ ಆಗಿ ಲಕ್ಸುರಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ ಕೆಲ್ಸಕ್ಕಷ್ಟೇ ಇನ್ವೆಸ್ಟ್ ಮಾಡಿ, ನಿಮ್ ಬುದ್ಧಿ ಖರ್ಚು ಮಾಡಿ, ಬಿಸ್ನೆಸ್ ಚೆನ್ನಾಗಿ ನಡೆಯೋದನ್ನ ನೋಡಿ. ಸೊ ಎತ್ತರಕ್ಕೆ ಬೆಳೀರಿ. ಎಷ್ಟೊಂದ್ ಜನ ನಿಮ್ಮ ಬಿಸ್ನೆಸ್ ಐಡಿಯಾಸ್ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ ಎಲ್ಲ ಶೇರ್ ಮಾಡ್ತಾ ಇದ್ದೀರಾ. ಹಾಗೆ ನಿಮ್ಮ ಸಕ್ಸಸ್ ಸ್ಟೋರಿನ ಕೂಡ ಶೇರ್ ಮಾಡೋ ತರ ಆಗ್ಲಿ, ನಾನೇ ಅದನ್ನು ಕೂಡ ಹೇಳ್ತೀನಿ. ಆ ದಿನಕ್ಕೋಸ್ಕರ ನಾನು ತುಂಬಾ ಕಾತುರತೆಯಿಂದ ಕಾಯ್ತಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಹೋಪ್ ನಿಮ್ಗೆ ಇಷ್ಟ ಆಗಿದೆ. ನಿಮ್ಮ ಕ್ವೆಶನ್ಗಳಿಗೆ ನಾನು ಆನ್ಸರ್ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.